ನಾನು ಕೊಟ್ಟಿದ್ದ ಬಾಟಲ್ ನೀರು ಚೆನ್ನಾಗಿಲ್ಲ ಅಂತ ಅದು ಯಾರು ಕಣ್ಣು ಬೀಳ್ತೋ ಏನೋ ಒಂದು ಅರ್ಥ ಆಯ್ತಾ ಇಲ್ಲ. ನೀವೇ ದೃಷ್ಟಿ ತೆಗೆದುಬಿಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಾ ಇದ್ದೀರಾ ನೀವು ನಮ್ಮನೆ ಕನ್ಸ್ಟ್ರಕ್ಷನ್ ವೀಡಿಯೋನ. ಬನ್ನಿ ಇವತ್ತು ಎಷ್ಟು ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ, ಸ್ಟಾಪ್ ಮಾಡಿಬಿಟ್ಟಿದ್ದಾರಾ ನೋಡ್ಕೊಂಡು ಬರೋಣ ಒಂದ್ಸರಿ. ಯಾವುದು ಯಾವ ಬಂದಮೇಲೆ ಅದನ್ನ ತಗೊಳ್ಳೋದು, ಅದನ್ನ ಬಿಚ್ಕೊಳ್ಳೋದ ಪಪ್ಪ ಬಂದಮೇಲೆ. ಹಾಂ ಆಯಿತು. ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ತೀರಾ ಅದಕ್ಕೆ? ಹಾಂ ಪೆಟ್ರೋಲ್ ಹಾಕ್ಬೇಕಾ? ಎಷ್ಟು ರೂಪಾಯಿಗೆ ಹಾಕಿಸ್ತಾ ಇದ್ದಿ? ಪಪ್ಪನ ಜೊತೆ ಬೇರೆ ಸ್ಕೂಲ್ಗೆ ಹೋಗ್ತೀರಾ? ಯಾವ ಸ್ಕೂಲ್ಗೆ ಹೋಗ್ತೀರಿ? ದೂರ ಇದೆಯಾ? ನನ್ನ ಮಗಳು ಬಿಟ್ಬಿಟ್ಟು ಬರೋಷ್ಟರಲ್ಲಿ 1,000 ಇಟ್ಕೆ ಎಲ್ಲನೂ ಡಂಪ್ ಮಾಡಿದ್ದಾರೆ ಈ ಕಡೆ. ನಾನು ಕೊಟ್ಟಿದ್ದ ಬಾಟಲ್ ನೀರು ಚೆನ್ನಾಗಿಲ್ಲ ಅಂದ್ಬಿಟ್ಟು ಬಾಟಲ್ಗೆ ಬೇರೆ ನೀರು ತುಂಬಿಸ್ಕೊಂಡು ಕುಡಿತಾವ್ರೆ. ನಾವು ನಂಬಿಕೆ ಇಲ್ಲ ಅಂತ. ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ನಮ್ಮ ಮಕ್ಕಳು ದಿನ ಬಂದು ತಿನ್ನಕ್ಕೆ ಕೊಡಮ್ಮ ಅಂತ ಅಂತಾರೆ. ಹಾಗಾಗಿ ನಾನು ಚಕ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಲಿ ಬಂದು ಸಂಜೆ ಹೊತ್ತು ಸ್ವಲ್ಪ ಕೊಟ್ಟರೆ ಅವ್ರಿಗೂ ಸಮಾಧಾನ ಆಗುತ್ತೆ. ಮತ್ತು ಮನೆಯಲ್ಲೇ ಫುಡ್ ರೆಡಿ ಮಾಡಿಕೊಟ್ಟಿರೋದ್ರಿಂದ ಮಕ್ಕಳು ಹೆಲ್ತು ಚೆನ್ನಾಗಿರುತ್ತೆ. ನಮಗೆ ಯಾಕೆ ಹೀಗಾಗುತ್ತೆ ಫ್ರೆಂಡ್ಸ್, ನಮಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ. ಇವಾಗಂತೂ ಮನೆ ಕೆಲಸ ಮಾಡ್ಸೋಕ್ಕಂತೂ ಸಖತ್ತು ಬೇಜಾರಾಗ್ಬಿಟ್ಟಿದೆ ನಮಗೆ. ಒಂದು ಕೆಲಸನ ಹಿಡ್ದಂಗೆ ಮಾಡಿಸಿದ್ರೆ ಚೆಂದ. ಈ ಥರ ಒಂದಿನ ಬಿಡೋದು, ಒಂದಿನ ಮಾಡೋದು, ಈ ಥರ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ, ನೀವೇ ಹೇಳಿ. ಇದೇನೋ ಇವು ಸುಣ್ಣ ಅಂತೆ, ಗಿಲೋವ್ ಮಾಡೋಕ್ಕೆ ಸುಣ್ಣ ತೊಗೊಬನ್ನಿ ಅಂತ ಅಂದರು. ತೊಗೊಬಂದು ಇಟ್ಟಿದ್ದೀವಿ. ಆಗಲೇ ಒಂದು ವಾರದ ಮೇಲಾಯಿತು ತೊಗೊಬಂದು. ದಿನ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳೋದೇ ಆಗದೆ. ಅದು ಯಾರು ಕಣ್ಣು ಬಿತ್ತೋ ಏನೋ ನಮ್ಮ ಮನೆಗೆ ಒಂದೂ ಗೊತ್ತಿಲ್ಲ ಫ್ರೆಂಡ್ಸ್. ಕೆಲಸ ಸ್ಟಾಪ್ ಆಗಿಬಿಟ್ಟಿದೆ. ಅದು ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಒಂದೂ ಗೊತ್ತಿಲ್ಲ. ಬನ್ನಿ ಒಳಗಡೆ ಹೋಗೋಣ, ಏನು ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ, ಎಷ್ಟರಲ್ಲಿ ಸ್ಟಾಪ್ ಆಗೋಗಿದೆ ಅಂತ. ಇದು ಎಲೆಕ್ಟ್ರಿಕಲ್ ವರ್ಕು ಎಷ್ಟು ಮಾಡಿ ಹೋಗಿದ್ದಾರೆ. ಎಲೆಕ್ಟ್ರಿಕಲ್ದೇನು ಪ್ರಾಬ್ಲಮ್ ಆಯ್ತಿಲ್ಲ ನಮಗೆ. ಎಲೆಕ್ಟ್ರಿಕಲ್ ಕೆಲಸ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಇಲ್ಲಿ ನೋಡಿ, ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟು ಮತ್ತು ಹ್ಯಾಂಡ್ ವಾಶ್ ಬೇಷನ್ಗೆ ಅಂತ ಇಟ್ಟಿದ್ದೀವಿ. ಈ ಕಡೆ ಎಲ್ಲ ಇದು ಇಟ್ಬಿಟ್ಟಿದ್ದಾರೆ. ಇಲ್ಲೊಂದು ಕಡೆ ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ರೂಮ್ ಮಾಡಿಸೋಣ ಅಂತೇಳಿ ಇಲ್ಲೊಂದು ನಲ್ಲಿ ಬಿಡಿಸಿದ್ದೀವಿ. ಇಲ್ಲೊಂದು ನಲ್ಲಿ ಬಿಡಿಸಿದ್ದೀವಿ. ಅದು ಬಿಟ್ಟರೆ ಇಲ್ಲಿ ನೋಡಿ, ಇದು ಗೀಝರ್ ಪಾಯಿಂಟ್. ಇದು ಇಲ್ಲಿ ಏನೇನೋ ಮಾಡಿದರೆ. ಇಲ್ಲಿ ಇದು ಶವರ್ ಪಾಯಿಂಟ್. ಇದು ಹೊರಗಡೆಗೊಂದು ಅದೇ ವಾಷಿಂಗ್ ಮಿಷಿನ್ಗೆ ಎಳ್ಕೊಂಡಿದ್ದಾರೆ. ಬನ್ನಿ ಈಗ ಒಳಗಡೆ ಹೋಗೋಣ. ಇಲ್ಲೆಲ್ಲ ನಮ್ಮ ಮನೆಯವರೇ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಎಲ್ಲನೂ ಮಾಡೋಕ್ಕೆ. ದಿನ ನಾನು ಬರಲ್ಲ, ಇವತ್ತು ಬರಲ್ಲ, ನಾಳೆ ಬರಲ್ಲ,
ನಾಳೆ ಬರ್ತೀವಿ ಮತ್ತೆ ಮುಂದಿನ ವಾರ ಬರ್ತೀವಿ ಹಿಂಗೆ ಹೇಳ್ಕೊಂಡು ಸಬು ಬೇಳ್ಕೊಂಡು ಹೋಯ್ತಾನೆ ಅವರೇ. ಅದು ಯಾವಾಗ ಬಂದು ಮಾಡ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಅದು ಯಾರು ಕಣ್ಣು ಬೀಳ್ತೋ ಏನೋ ಒಂದೂ ಅರ್ಥ ಆಯ್ತಾಯಿಲ್ಲ. ನೀವೇ ದೃಷ್ಟಿ ತೆಗೆದುಬಿಡಿ, ನಮ್ಮ ಮನೆ ಬೇಗ ಕೆಲಸ ಮುಗೀಲಿ ಅಂತ ಪ್ಲೀಸ್ ನೀವೇ ಹಾರೈಸಿ ಫ್ರೆಂಡ್ಸ್. ನಿಮ್ಮ ಹಾರೈಕೆ ನಮಗೆ ತುಂಬ ಇಂಪಾರ್ಟೆಂಟ್. ಇದು ಟಿ ವಿ ಕ್ಯಾಬಿನೆಟ್ಗೆ ಈ ಥರ ಮಾಡಿದ್ದಾರೆ ಎಲೆಕ್ಟ್ರಿಕಲ್ ವರ್ಕ್ನ. ಇಲ್ಲೊಂದು ಪಾಯಿಂಟ್ ಕೊಡಿಸೋಣ ಅಂತ ಹೇಳಿ ಇಲ್ಲೊಂದು ಕೊಟ್ಟಿದ್ದಾರೆ ಒಳಗಡೆ ರೂಮ್ಗೆ. ನೆನ್ನೆ ಬಂದು ಇದೆಲ್ಲ ಮಾಡ್ತೀವಿ ಅಂತ ಕ್ಲೀನ್ ಮಾಡಿಬಿಟ್ಟು ಹೋದರು. ಆಮೇಲೆ ಇಲ್ಲ ನಾವು ಇವತ್ತು ಮಾಡಲ್ಲ ಅಂತ ಮತ್ತೆ ರಿಟರ್ನ್ ಹೋದರು. ಯಪ್ಪ, ಮನೆ ಕೆಲಸ ಮಾಡಿಸೋದು ಎಷ್ಟು ಕಷ್ಟ ಅಂತ ನನಗೆ ಇವತ್ತು ಅರ್ಥ ಆಗ್ತೈತೆ. ಇಲ್ಲೊಂದು ಪಾಯಿಂಟ್ ಮಾಡಿದರೆ ನಾವಿದು ಬೆಡ್ ಲೈಟ್ ಥರ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲೊಂದು ಹಾಕೋರೆ. ಇಲ್ಲೊಂದು ನೋಡಿ, ಇಲ್ಲೊಂದು ಸ್ವಿಚ್ ಕಂಪ್ಯೂಟ್ರಿಗೆ ಇಲ್ಲ ಅಂದರೆ ಅದಕ್ಕಾರೆ ಯೂಸ್ ಆಗುತ್ತೆ ಅಂತೇಳಿ ಇಲ್ಲೊಂದು ಹಾಕ್ಸಿದ್ದೀವಿ. ಮತ್ತು ಇಲ್ಲೊಂದು ನೀವೇ ನೋಡಿದ್ದೀರಲ್ಲ ದೇವ್ರ ಮನೆ ಒಳಗಡೆ ಹಿಂಗೆ ಒಂದು ಪಾಯಿಂಟು ಇಲ್ಲೊಂದು ಪಾಯಿಂಟ್ ಕೊಡಿಸಿದ್ದಾರೆ. ನನಗೇನೋ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೋತೀನಿ. ನೋಡಿ ಇಲ್ಲಿ ಸ್ವಲ್ಪ ಕತ್ಲಾಯಿತು, ಹಂಗಾಗಿ ನಾನು ಟಾರ್ಚ್ ಆನ್ ಮಾಡಿದೆ. ಯಾರ ದೃಷ್ಟಿ ಬಿದ್ದರೂ ಅದು ಅವ್ರವ್ರಿಗೆ ತಗಲಿ ಫ್ರೆಂಡ್ಸ್. ನಾವೊಂದು ಇದು ನೆಕ್ಸ್ಟ್ ನೋಡಿ ಅಲ್ಲಿಂದ ಇದು ಬಂತೆ. ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಇಲ್ಲೊಂದು ಕೊಟ್ಟಿದ್ದಾರೆ. ಕಾಣಿಸ್ತಿರ್ಬೋದು, ಆ ಕಡೆಯಿಂದ ಬೆಳಕು ರಿಫ್ಲೆಕ್ಟ್ ಆಯ್ತೈತೆ, ಕಾಣಿಸ್ತಿಲ್ಲ. ಇನ್ನು ಹೊರಗಡೆ ಎಲ್ಲೂ ಹಾಕಿಲ್ಲ, ಹಾಗಾಗಿ ನಾನು ಹೊರಗಡೆ ಎಲ್ಲೂ ತೋರಿಸ್ತಿಲ್ಲ. ಮತ್ತು ನೋಡಿ ಇಲ್ಲೊಂದು ಮಾಡಿದ್ದಾರೆ. ಬೇಜಾರಾಗ್ತಿದೆ ಫ್ರೆಂಡ್ಸ್. ಕೆಲಸ ಮಾಡಿದ್ರೆ ಹಿಡ್ದಂಗೆ ಮಾಡಿಬಿಡ್ಬೇಕು, ಆವಾಗ ನಮಗೂ ಖುಷಿ ಇರುತ್ತೆ. ಒಂದಿನ ಮಾಡೋದು 10 ದಿನ ಬಿಡೋದು ಹಂಗಾದರೆ ಯಾವ ಕೆಲಸ ತಾನೇ ಕಂಪ್ಲೀಟ್ ಆಗುತ್ತೆ ಹೇಳಿ. ನೋಡಿ ಇಲ್ಲೊಂದು ಪ್ಲಮ್ಮಿಂಗ್ ಕೆಲಸ ಮಾಡಿದ್ದಾರೆ. ಇದೆಲ್ಲ ನೀಟಾಗೆ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಏನಾದರೂ ವೇರಿ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮಾಡಿಸೋಣ ಆ ಥರನೇ. ಇವಾಗಲೂ ಏನು ಕಾಲ ಮಿಂಚಿಲ್ಲ, ಇಷ್ಟು ಮಾಡಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮನೆ ಕನ್ಸ್ಟ್ರಕ್ಷನ್ ವೀಡಿಯೋನ ಇವತ್ತು ಏನು ವರ್ಕ್ ಮಾಡ್ತಿದ್ದಾರಾ ಇಲ್ವಾ ಅಂತ ನಿಮ್ಗೆ ತೋರಿಸೋಣ ಅಂತ ಬಂದೆ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ. ಹೆಚ್ಚು ಜನರು ಈ ವಿಡಿಯೋ ನೋಡಿ ನಿಮಗೂ ಮನೆ ಕಟ್ಟಬೇಕಾದ್ರೆ ಹೇಗೆಲ್ಲ ಆಗುತ್ತೆ, ಈ ಥರನೂ ಆಗುತ್ತಾ ಅಂತ ನಿಮಗೆ ಒಂದು ರಿವೈಸ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಅಣ್ಣ ಬಂದು ಯಾವಾಗ ಮಾಡ್ತಾರೆ ನೋಡೋಣ. ದಿನ ಕೆಲಸದವರೇ ಬಂದು ಒಂದು ವಾರದಿಂದನೂ ನಾಳೆ ಬರ್ತೀನಿ, ಮಳೆ ಹುಯ್ತೈತೆ ಅಂತ ಅಂದ್ಕೊಂಡೆ ತಳ್ಕೊಂಬತ್ತವ್ರೆ. ಮಳೆ ನಿಂತರೆ ಒಳಗಡೆ ಗಿಲವ್ ಮಾಡೋಕ್ಕೇನು ಫ್ರೆಂಡ್ಸ್, ಇವ್ರಿಗೆ ಮಳೆ ಹುಯ್ತಿದೆ ಅನ್ನೋದೇ ಒಂದು ದೊಡ್ಡ ನೆಪ ಆಗ್ಬಿಟ್ಟಿದೆ ಇಲ್ಲಿ. ಇನ್ನು ಕೆಲಸದವರೇ ಬಂದು ಪ್ರಾಬ್ಲಮ್ ಇವತ್ತು ಬಂದ್ಬಿಟ್ಟು ಇಲ್ಲ ನಾವು ಮಾಡಲ್ಲ ಅಂತ ಅರ್ಧಕ್ಕೆ ಹೋಗ್ತಾರೆ. ಏನಾಗ್ತಿದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ. ನೀವೇ ಏನಾದರೂ ಒಂದು ಟಿಪ್ಸ್ ಕೊಡಿ ಪ್ಲೀಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮನೆ ಕನ್ಸ್ಟ್ರಕ್ಷನ್ ವೀಡಿಯೋನ ಮಾಡ್ತಿದ್ದಾರೋ ಮಾಡ್ತಾ ಇಲ್ವೋ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ. ಬಾಯ್.